ಹಾಯ್ ಹಲೋ ನಮಸ್ತೆ. 2025-26ನೇ ಸಾಲಿನ ರಾಜ್ಯದ ಎಲ್ಲ CBSE 10ನೇ ತರಗತಿಯ ಕನ್ನಡ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್. CBSE ಬೋರ್ಡ್ ಈಗಾಗಲೇ ನಿಮಗೆ ಸಿಲೆಬಸ್ಸನ್ನು ಕಳುಹಿಸಿಕೊಟ್ಟಿದೆ, ಪೋರ್ಷನ್ ಕಳುಹಿಸಿಕೊಟ್ಟಿದೆ, ಕರಿಕ್ಯುಲಮ್ ಈಗಾಗಲೇ ಬಂದಿದೆ. ನಾನು ಸಹ ಅದನ್ನು ನಿಮಗೆ ರೀಚ್ ಆಗೋ ಮಟ್ಟಕ್ಕೆ ಮಾಡಿದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ ವಿದ್ಯಾರ್ಥಿಗಳೇ. ಅದಕ್ಕಿಂತ ಪೂರ್ವದಲ್ಲಿ ನೀವೆಲ್ಲರೂ ಈಗ ಕನಸು ಕಾಣ್ತಾ ಇದ್ದೀರಾ ಏನಂತ, ನಾನು 10ನೇ ತರಗತಿಯಲ್ಲಿ 100ಕ್ಕೆ 100 ಅಂಕವನ್ನು ಗಳಿಸಬೇಕು. ಹೇಗೆ ಓದಬೇಕು, ಯಾವ ರೀತಿ ಟಿಪ್ಸ್ಗಳು ಬೇಕಾಗುತ್ತದೆ, ಏನೆಲ್ಲ ಮೆಟೀರಿಯಲ್ಸ್ಗಳು ಬೇಕಾಗುತ್ತದೆ, ಹೇಗೆ ಓದಬೇಕಾಗುತ್ತದೆ, ಇದೆಲ್ಲ ನಿಮ್ಮ ತಲೆಯಲ್ಲಿ ಈಗೆಲ್ಲ ಓಡ್ತಾ ಇದೆ. ಯಾಕಂದರೆ ಈಗ ತಾನೇ ನೀವು 10ನೇ ತರಗತಿಗೆ ಕಾಲಿಡ್ತಾ ಇದ್ದೀರಾ. ನೀವು ಕಾಲಿಡುವಂಥ ಸಂದರ್ಭದಲ್ಲಿ ನಿಮಗೆ CBSE ಬೋರ್ಡು ಸಮಯಕ್ಕೆ ತಕ್ಕ ಹಾಗೆ ಕರಿಕ್ಯುಲಮನ್ನು ಕಳಿಸಿಕೊಟ್ಟಿದೆ. ಹಾಗಾಗಿ ನಿಮ್ಮದು ಒಂದೇ ಒಂದು ಗುರಿ, ನಾನು 100ಕ್ಕೆ 100 ಅಂಕವನ್ನು ಗಳಿಸಬೇಕು. ಹಾಗಿದ್ರೆ ನೀವೇನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ನೀವು ಈ ಕೂಡಲೇ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮೂರು ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ಉಚಿತವಾಗಿ ಆನ್ಲೈನ್ ಕ್ಲಾಸಸ್ಗಳು ನಡೆಯುತ್ತವೆ, ಫ್ರೀ ಆನ್ಲೈನ್ ಕ್ಲಾಸಸ್ಗಳು. ನೀವು ಆ ಮಣಭಾರದ ಬ್ಯಾಗನ್ನು ಹೊತ್ಕೊಂಡು ಆ ಟ್ಯೂಷನ್ನಿಗೆ ಈ ಟ್ಯೂಷನ್ನಿಗೆ ಅಲ್ಲಿ ಇಲ್ಲಿ ಓಡಾಡುವಂಥ ಅವಶ್ಯಕತೆಯೇ ಇಲ್ಲ. 1 ರೂಪಾಯಿ ಕಾಸು ಖರ್ಚಿಲ್ಲದೆ ನಿಮ್ಮ ಅಂಕಪಟ್ಟಿಯಲ್ಲಿ 100ಕ್ಕೆ 100 ಅಂಕ ಬರುತ್ತದೆ. ಆದರೆ ನೀವೇನು ಮಾಡಬೇಕು, ತಪ್ಪದೇ ನಮ್ಮ ಆನ್ಲೈನ್ ಕ್ಲಾಸಸ್ಸಿಗೆ ನೀವು ಜಾಯಿನ್ ಆಗಬೇಕಾಗುತ್ತದೆ. ಉಚಿತವಾಗಿ, ಫ್ರೀ, ಯಾವುದೇ ರೀತಿಯ ದುಡ್ಡಿಲ್ಲ, ಮನಿ ಕಟ್ಟುವ ಅವಶ್ಯಕತೆ ಇರುವುದಿಲ್ಲ, ಯಾವುದೇ ರೀತಿಯ ಹೆವಿ ಮೆಟೀರಿಯಲ್ಸ್ ತಗೊಳ್ಳುವ ಅವಶ್ಯಕತೆ ಕೂಡ ಇರುವುದಿಲ್ಲ. ನಾನು ನಿಮಗೆ ಹೇಳ್ತೀನಿ ಯಾವ ಮೆಟೀರಿಯಲ್ಸ್ ತಗೊಳ್ಬೇಕು ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಕೂಡ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲದೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳು, ಯಾವೆಲ್ಲ ಕ್ವಶನ್ಗಳು ಬರುತ್ತದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಕೇವಲ ಕನ್ನಡ ಸಬ್ಜೆಕ್ಟ್ ಮಾತ್ರ ಅಂದ್ಕೊಳ್ಬೇಡಿ, ಬೇರೆ ಬೇರೆ ಸಬ್ಜೆಕ್ಟ್ಗಳು ಕೂಡ ನಮ್ಮೂರು ಯೂಟ್ಯೂಬ್ ಚಾನಲ್ ಮೂಲಕ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುವಂತೆ ಕಳೆದ 5-6 ವರ್ಷಗಳಿಂದ ಈ ಕೆಲಸವನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಬರ್ತದೆ. ಫ್ರೀ ಆನ್ಲೈನ್ ಕ್ಲಾಸಸ್, ಫ್ರೀ ಎಜುಕೇಷನ್ ಕೊಡುವಂಥ ಚಾನಲ್ ಅಂತ ಹೇಳಿದ್ರೆ CBSEನಲ್ಲಿ ಅದು ನಮ್ಮೂರು ಯೂಟ್ಯೂಬ್ ಚಾನಲ್ ಮಾತ್ರ. ಅದಕ್ಕೋಸ್ಕರ ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ, ಓಕೆನಾ ಮಕ್ಕಳೇ. ಅಷ್ಟೇ ಅಲ್ಲದೆ ಈಗ ಕಳೆದ ವರ್ಷದಲ್ಲಿ 24-25ರ ಸಾಲಿನ ಈಗಾಗಲೇ ವಿದ್ಯಾರ್ಥಿಗಳು ಏನು ಪರೀಕ್ಷೆಯನ್ನು ಬರೆದಿದ್ದಾರಲ್ಲ, ಅವರು ಹೇಗೆ ಬರೆದ್ರು ಗೊತ್ತಾ ಮಕ್ಕಳೇ, ನಿಮಗೆ ನಾನು ಹೇಳ್ತಾ ಇದ್ದೀನಿ. ಹೇಗೆ ಅಂದರೆ ಹಬ್ಬದ ವಾತಾವರಣದ ಮೂಲಕ ಎಂಜಾಯ್ ಮಾಡಿಕೊಂಡು ಪರೀಕ್ಷೆಯನ್ನು ಬರೆದಿದ್ದಾರೆ. ಯಾಕಂದರೆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಅಷ್ಟು ಸರಳವಾಗಿತ್ತು. ನಾನು ಕೇಳಿದೆ, ಅಷ್ಟು ಸರಳವಾಗಿತ್ತ ಮಕ್ಕಳೇ? ಹೌದು ಮಿಸ್, ತುಂಬ ಸರಳವಾಗಿತ್ತು. ಅದಕ್ಕೆ ಕಾರಣ ನಮ್ಮೂರು ಯೂಟ್ಯೂಬ್ ಚಾನಲ್ ಅಂತ ಮಕ್ಕಳು ಬಾಯಲ್ಲೇ ಹೇಳ್ತಾ ಇದ್ದಾರೆ. ನೀವು ಮಕ್ಕಳು ಬಾಯಲ್ಲೇ ಕೇಳಿ ನೋಡಬೇಕು, ಅವ್ರುಗಳೇ ಬಹಳ ಸುಂದರವಾಗಿ ಹೇಳ್ತಾರೆ ನಮಗೆ ಎಷ್ಟು ಸರಳವಾಗಿತ್ತು. ಈಗೇನು 10ನೇ ತರಗತಿಯಲ್ಲಿ ನಿಮಗೆ ಪಾರ್ಟ್ 1 ಪಾರ್ಟ್ 2 ಅಂತ ಇದೆಯಲ್ಲ, ಅದನ್ನು ನಾನು ಆ ಮಕ್ಕಳಿಗೆ 25ರ ಸಾಲಿನ ಮಕ್ಕಳಿಗೆ ಎಳೆಯಾಗಿ ಅದನ್ನು ಬಿಚ್ಚಿಟ್ಟಿದ್ದೆ. ಏನೇ ಬಂದರೂ ಕೂಡ ನೀವು ಬರಿಬೇಕು ಅನ್ನೋದನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದೆ. ಯಾವ್ಯಾವುದು ಇಂಪಾರ್ಟೆಂಟ್ ಕ್ವಶನ್ಗಳು ಬರುತ್ತದೆ ಅಂತ ಹೇಳಿದ್ದೆವು ಅದು ಎಲ್ಲವೂ ಕೂಡ ಬಂದಿದೆ. ಹಾಗಾಗಿ ಮಕ್ಕಳಿಗೆ ಪ್ರಶ್ನೆ ಪತ್ರಿಕೆ ಅಷ್ಟು ಸುಲಭವಾಯಿತು. ಅವರು ಎಂಜಾಯ್ ಮಾಡಿಕೊಂಡು ಹಬ್ಬದ ವಾತಾವರಣ ಥರದಲ್ಲಿ ಪರೀಕ್ಷೆಯನ್ನು ಬರೆದು ಬಂದಿದ್ದಾರೆ. ಎಲ್ಲರೂ 100ಕ್ಕೆ 100 ಬರುತ್ತದೆ ಎಂಬ ನಿರೀಕ್ಷೆಯಲ್ಲಿದ್ದಾರೆ. ಆ ಫಲ ಅವರಿಗೆ ಸಿಗಲಿ. ಯಾಕಂದರೆ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ, ಶಿಕ್ಷಣ ರಂಗದಲ್ಲಿ ಇಲ್ಲಿ ಯಾರ್ಯಾರು ಬರ್ತಾರಂದರೆ, ಮೊದಲಿಗೆ ಶಿಕ್ಷಕರು, ಪೋಷಕರು ಮತ್ತು ವಿದ್ಯಾರ್ಥಿಗಳು, ಈ 3 ಜನರ ಮಧ್ಯದಲ್ಲಿ ನಡೆಯುವಂಥ ಕೆಲಸ. ಹಾಗಾಗಿ ಈ 3 ಜನರು ಕೂಡ ಪ್ರಯತ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲಿತಾಂಶ ಸಿಗಬೇಕು ಅನ್ನೋದೇ ಎಲ್ಲರ ಉದ್ದೇಶ ಆಗಿರುತ್ತದೆ. ಎಲ್ಲರೂ ಅದೇ ಉದ್ದೇಶವನ್ನು ಇಟ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಎಲ್ಲಕ್ಕಿಂತ ಪೂರ್ವದಲ್ಲಿ ನಮ್ಮೂರು ಯೂಟ್ಯೂಬ್ ಚಾನಲು ಸತತವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಮೆಟೀರಿಯಲ್ಸ್ ಕೊಡುವುದು, ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಕೊಡುವುದು, ಬೇರೆ ಬೇರೆ ರಿಸೋರ್ಸ್ ಪರ್ಸನ್ಗಳನ್ನು ಕರೆಸಿಬಿಟ್ಟು ಅವರಿಗೆ ಸಬ್ಜೆಕ್ಟ್ ಎಕ್ಸ್ಪೋರ್ಟರಿಂದ ಅವರಿಗೆ ತರಬೇತಿಯನ್ನು ಕೊಡುವಂತು ಈ ಎಲ್ಲ ಕೆಲಸವನ್ನು ಈ ನಮ್ಮೂರು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ, ಮರಿಬೇಡಿ, ತಪ್ಪದೇ ನೀವು ನಮ್ಮೂರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ 24-25ರ ಸಾಲಿನ ವಿದ್ಯಾರ್ಥಿಗಳಲ್ಲಿ ನೋಡಿದಂಥ ವಿಡಿಯೋಗಳು ನನಗೆ ಅನಿಸುತ್ತದೆ, ಈಗ ನಾನು ನೋಡ್ತಾ ಇದ್ದೀನಿ, ಕೆಲವೊಂದು ವಿಡಿಯೋಗಳು 40,000, 30,000, 50,000, 20,000, 10,000 ವಿಡಿಯೋಗಳು ಓಡಿದ್ದಾವೆ. ಹಾಗಿದೆ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮೂರು ಯೂಟ್ಯೂಬ್ ಚಾನಲ್ ಏನು ಮಾಡಿದೆ, ಅದನ್ನು ತಲುಪಿಸಿದೆ ಅಂತ ನಾನು ಅಂದ್ಕೊಳ್ತೀನಿ. ಅದಕ್ಕೋಸ್ಕರ ನೀವು ಅಂದ್ಕೊಳ್ತಾ ಇದ್ದೀರಾ ನಾನು 100ಕ್ಕೆ 100 ಅಂಕ ತಗೊಳ್ಬೇಕು ಹೇಗೆ ಅಂತ ಹೇಳ್ತಾ ಇದ್ದೀರಾ. ಭಯ ಬೇಡ, ನಾನಿದ್ದೀನಿ ನಿಮ್ಮೊಂದಿಗೆ, ನಿಮ್ಮೊಂದಿಗೆ ನಾನಿದ್ದೀನಿ, ನಮ್ಮೊಂದಿಗೆ ನೀವಿರಿ ವಿದ್ಯಾರ್ಥಿಗಳೇ. ಇಬ್ಬರ ಒಂದು ಡಿಸ್ಕಸ್ ಮೂಲಕ
ಚರ್ಚೆಯ ಮೂಲಕ ನಿಮಗೆ 100ಕ್ಕೆ 100 ಅಂಕ ಸಿಗುತ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಕನಸು ನನಸು ಮಾಡಲಿಕ್ಕೆ ನಮ್ಮೂರು ಯೂಟ್ಯೂಬ್ ಚಾನಲ್ ಇದೆ. ನೀವು ಸಿದ್ಧರಾಗಿರಿ. ಈ ಕೂಡಲೇ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ರೀಚ್ ಆಗಲಿ. ಎಲ್ಲ ಮಕ್ಕಳು ಉಚಿತವಾಗಿ ಕ್ಲಾಸಸ್ಗಳನ್ನು ತೆಗೆದುಕೊಳ್ಳಿ, ಅದರ ಉಪಯೋಗವನ್ನು ಪಡೆದುಕೊಂಡು ಒಳ್ಳೆಯ ಉತ್ತಮ ಫಲಿತಾಂಶವನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್. 2025-26ನೇ ಸಾಲಿನ 10ನೇ ತರಗತಿಯ CBSE ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಮಕ್ಕಳೇ. ಮತ್ತೊಮ್ಮೆ ಧನ್ಯವಾದಗಳು, ನಮಸ್ಕಾರಗಳು.